ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಲ್ಕಿ ಆ್ಯಂಡ್ ಶೈನಿ ಹೇರ್ಸ್ ಆ್ಯಂಡ್ ಲಾಂಗ್ ಹೇರ್ಸ್ ಹಾಗೆ ಡ್ಯಾಂಡ್ರಫ್ ಫ್ರೀ ಆಗಿರೋವಂಥ ಹೇರ್ನ ಯಾವ ಥರ ಒಂದು ಟ್ರೀಟ್ಮೆಂಟ್ನ ತೊಗೋಬೋದು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಒಂದೇ ಒಂದು ಜೆಲ್ಲಿಂದ ನಾವು ಇದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಲೆಂತಿಯಾಗಿ ಶೈನಿ ಆಗಿರೋ ಹೇರು ಹಾಗೆ ತಿಕ್ಕಾಗಿರೋ ಹೇರು ಹಾಗೆ ಡ್ಯಾಂಡ್ರಫ್ ಫ್ರೀ ಹೇರ್ನ ಮಾಡ್ಕೋಬೋದು. ಸೊ ಹಾಗಾಗಿ ಇಲ್ಲೊಂದು ಬೆಸ್ಟ್ ರೆಮಿಡಿ ನಾನು ನಿಮಗೋಸ್ಕರ ತಂದಿದ್ದೀನಿ. ಈ ರೆಮಿಡಿಗೆ ಬಂದು ಏನೇನು ಬೇಕು ಅಂದ್ಬಿಟ್ಟು ಸ್ಕ್ರೀನ್ನಲ್ಲಿ ಹಾಗೆ ವಿಡಿಯೋ ಪಕ್ಕದಲ್ಲೇ ಹಾಕಿದ್ದೀನಿ, ಆ ವಿಡಿಯೋ ನೋಡಿ. ಹಾಗೆ ನಿಮಗೆ ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಕೂಡ ಅಪ್ಲೈ ಮಾಡ್ತೀನಿ, ಅಂದರೆ ಸ್ವಲ್ಪ ಶೈನಿ ಆಗಿರಲಿ ಹೇರ್ ಅಂತ ಹೇಳ್ಬಿಟ್ಟು ಇದೊಂದು ಹಾಕೋತಾ ಇದ್ದೀನಿ. ಹಾಗೆ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅಥವಾ ಇಚ್ಚಿಂಗ್ ಇದ್ದರೆ ಇದೊಂದು ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಎಲ್ಲ ಹೋಗುತ್ತೆ. ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕರಿಬೇವು, ಫಸ್ಟ್ ಬಂದ್ಬಿಟ್ಟು ಕರಿಬೇವು ಹಾಗೆ ಬೇವಿನ ಸೊಪ್ಪು ಹಾಗೆ ದಾಸವಾಳದ ಎಲೆ ಮತ್ತು ವೀಳ್ಯದೆಲೆ, ಅಡಿಕೆ ಎಲೆ ಅಂತ ನಾವೇನು ಹೇಳ್ತೀವಲ್ಲ ಆ ಎಲೆ. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದು ಏನಪ್ಪ ಅಂತಂದರೆ ಹೇರ್ ಗ್ರೋತ್ ಆಗಿ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಹಾಗೆ ನೀಮ್ ಬಂದ್ಬಿಟ್ಟು ತಲೆಯಲ್ಲಿರೋ ಡ್ಯಾಂಡ್ರಫ್ನ ಹೋಗೋಕ್ಕೆ ತುಂಬ ಈಸಿಯಾಗಿ ಒಂದು ಕೆಲಸ ಮಾಡುತ್ತೆ. ಎಲೆ ಇದೆಯಲ್ವಾ ವೀಳ್ಯದೆಲೆ, ಆ ಎಲೆ ಬಂದ್ಬಿಟ್ಟು ಹೇರ್ ಗ್ರೋತ್ ಆಗಿ ತುಂಬ ಮೋಟಿವ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಎಲ್ಲನೂ. ಅಂದರೆ ನೀಮ್ ಬಂದು ಹಾಗೆ ಎಲೆ, ದಾಸವಾಳ ಹೂವಿನ ಎಲೆ, ದಾಸವಾಳ ಹೂವಿದ್ರೆ ಹೂ ಕೂಡ ಹಾಕ್ಕೋಬೋದು ನೀವು, ಎಲೆ ಹಾಗೆ ಮತ್ತು ಬ್ಲ್ಯಾಕ್ ಲೀವ್ಸ್ ಅಂದರೆ ಕರಿಬೇವು, ಇದೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾವು ಈ ಥರ ಒಂದು ಬಟ್ಟೆಲಿ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋಬೇಕು. ಈಗ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಅದು ಹೆಡ್ ಬಾತ್ ಮಾಡುವಾಗ ಹಾಗೆ ಎಲ್ಲ ಕೂದಲಲ್ಲೆಲ್ಲ ಸಿಕ್ಕಾಕೊಳ್ಳುತ್ತೆ ತರಿಯಾಗಿದ್ದರೆ. ಹಾಗಾಗಿ ಈ ಥರ ನೀಟಾಗಿ ಅದರ ಜೆಲ್ ಫಾರ್ಮೇಷನ್ ಆಗಿರುತ್ತಲ್ವ ಅದನ್ನು ತೊಗೋಬೇಕು. ಆ ಲಿಕ್ವಿಡ್ನೇ ತೊಗೊಳೋದ್ರಿಂದ ನೀಟಾಗಿ ಬುರುಡಾಗಿ ಇದಾಗುತ್ತೆ. ಹಾಗೆ ಹೆಡ್ ಬಾತ್ ಮಾಡೋಕ್ಕೆ ಈಸಿ ಕೂಡ ಆಗುತ್ತೆ. ಇದನ್ನು ರೆಡಿ ಮಾಡಿಕೊಂಡು ಈ ಥರ ಅಪ್ಲೈ ಮಾಡಬೇಕು. ತಿಂಗಳಲ್ಲೇ ಅಟ್ಲೀಸ್ಟು ಒಂದು 2 ಸಾರಿ ಈ ಥರ ಅಪ್ಲೈ ಮಾಡಿ. ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಅಂದರೂ ಕೂಡ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ಇದನ್ನು ಇಷ್ಟು ನೀಟಾಗಿ ನಾವು ಸ್ಕಾಲ್ಪಿಗೆ ಹಾಗೆ ಎಷ್ಟು ಲೆಂತ್ ಇದೆ ಆ ಲೆಂತಿಗೆ ನೀಟಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಫ್ರೀ ಆಗುತ್ತೆ, ಹೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕಾಸ್ಟ್ಲಿದೆಲ್ಲ ನಾವು ತೊಗೊಂಬಂದು ಅಪ್ಲೈ ಮಾಡಿ ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಇನ್ನೊಂದು ಡ್ಯಾಂಡ್ರಫ್ಗಾಗಲಿ ಎಲ್ಲನೂ ಅಪ್ಲೈ ಮಾಡಿ ಎಲ್ಲ ಕೆಮಿಕಲ್ ಶಾಸಸ್ನ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಸಿಗುವಂಥ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬೆಸ್ಟ್ ರೆಮಿಡಿನ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ಯಾವಾಗಲೂ ಅಂದರೆ ಅಪರೂಪಕ್ಕೆ ಈ ಥರ ಮಾಡ್ಕೋತಾ ಇರ್ತೀನಿ. ನನಗೆ ಹೇರ್ ಬಗ್ಗೆ ತುಂಬ ಕೇರ್ ಇದೆ, ಹಾಗಾಗಿ ನಾನು ಅವಾಗವಾಗ ಈ ಥರ ಮಾಡ್ಕೊತೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಹೆಡ್ಡು ಸ್ವಲ್ಪ ಇಚ್ಚಿಂಗ್ ಇತ್ತು, ಡ್ಯಾಂಡ್ರಫ್ ಥರ ಆಗಿದೆ ಅಂತ ಅನಿಸ್ತಾಯಿತ್ತು. ಹಾಗಾಗಿ ಈ ರೆಮಿಡಿನ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೂ ಯಾರಿಗಾದ್ರೂ ಈ ಥರ ಸೊಲ್ಯೂಷನ್ಸ್ ಏನಾದರೂ ಬೇಕಿದ್ದರೆ ಪರ್ಟಿಕ್ಯುಲರಾಗಿ ನನಗೆ ಹಾಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳೋಕ್ಕೆ ಒಂದು ಟ್ರೈ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಥರ ತುಂಬ ವೀಡಿಯೋಸ್ ಇದ್ದಾವೆ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಹೇರ್ಗೆ ಸಂಬಂಧಪಟ್ಟಿರೋಂಥ ತುಂಬ ವೀಡಿಯೋಸ್ ಇದ್ದಾವೆ. ಅಂದರೆ ನ್ಯಾಚುರಲ್ಲಾಗಿ ಹೇರ್ ಗ್ರೋತ್ ಆಗಿ ನಾವೇನೆಲ್ಲ ಟ್ರೈ ಮಾಡ್ಬೋದು ಮನೆಯಲ್ಲಿ ಅಂತ. ಕೆಲವೊಬ್ರು ಹೇಳ್ತಾರೆ ಇಷ್ಟೆಲ್ಲ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಆಗಲ್ವಾ ಅಂತ. ನಿಜವಾಗ್ಲೂ ಹೇರ್ ಫಾಲ್ ಆಗಲ್ಲ, ಯಾಕೆಂದರೆ ಇದು ಹೋಮ್ ರೆಮಿಡಿ ಅಲ್ವಾ ಬಂದ್ಬಿಟ್ಟು ಇದರಿಂದ ಏನು ಹೇರ್ ಫಾಲ್ ಆಗಲ್ಲ. ಮೇಯ್ನಾಗಿ ಅಕಸ್ಮಾತಾಗಿ ಸ್ವಲ್ಪ ಹೇರ್ ಫಾಲ್ ಆಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಡೆಡ್ ಸ್ಕಿನ್ನಿಂದ ಏನು ಹೇರ್ ಫಾಲ್ ಆಗೋವಂಥದ್ದು ಇರುತ್ತಲ್ವ ಅದೆಲ್ಲ ಉದುರೋಗುತ್ತೆ. ಆಮೇಲೆ ಚೆನ್ನಾಗಿರೋ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ಯಾವುದು ಕೆಮಿಕಲ್ ಅಲ್ಲದೆ ಇರೋ ಕಾರಣ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ, ಅಂದರೆ ಇಂಟೇಕ್ ನಾವೇನೇನೆಲ್ಲ ತೊಗೋಬೋದು, ನಾನೇನು ಯೂಸ್ ಮಾಡ್ತೀನಿ, ಜ್ಯೂಸಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಯಾವ ಥರನ ತೊಗೋಬೋದು ಅಂತ. ನಾವು ಓರಲಿ ಎಷ್ಟು ಚೆನ್ನಾಗಿ ತೊಗೋತೀವೋ ಅಷ್ಟು ಚೆನ್ನಾಗಿ ಮೇಲಿಂದ ಕೂಡ ಕೇರ್ ಮಾಡಬೇಕು. ಆ ಥರ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಎಲ್ರಿಗೂ ಹೇರಿಂದನೇ ಫೇಸ್ ಒಂದು ತುಂಬ ಸುಂದರವಾಗಿ ಕಾಣಲಿಕ್ಕೆ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಹಾಗಾಗಿ ಕೂದಲಿಗೆ ಎಲ್ಲರೂ ಆಸೆ ಮಾಡ್ತಾರೆ ಕೂಡ, ತುಂಬ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಕೂದಲ ಆರೈಕೆನ ಚೆನ್ನಾಗಿ ಮಾಡ್ಕೋಬೇಕು. ಅಟ್ಲೀಸ್ಟ್ ನಾವು ದುಡ್ಡು ಖರ್ಚು ಮಾಡಿ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಮನೆಗಿರೋವಂಥವನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಲಾಸ್ಟ್ ವೀಡಿಯೋದಲ್ಲಿ ನಾನು ಕರಿಬೇವಿನ ಸೊಪ್ಪನ್ನ ಯಾವ ಥರ ಯೂಸ್ ಮಾಡೋದು, ಹಾಗೆ
ನಾವು ಅಂದರೆ ಡ್ರೈ ಫ್ರೂಟ್ಸ್ನ ಯಾವ ಥರ ಯೂಸ್ ಮಾಡೋದು, ಸೀಡ್ಸ್ನ ಯಾವ್ಯಾವನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಆವಾಗ ಗೊತ್ತಾಗುತ್ತೆ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾನಿವಾಗ ಬಾತ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಹೇರ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಬಾತ್ ಆಗಿದೆ. ಮತ್ತು ಬಾತ್ ಆದಮೇಲೆ ನಾವು ಚೆನ್ನಾಗಿ ಜೋರಾಗಿ ಹೊಡ್ಕೋಬಾರ್ದು, ಸ್ವಲ್ಪ ನೀಟಾಗಿ ಈ ಥರ ಸಾಫ್ಟಾಗಿ ಉಜ್ಕೋಬೇಕು. ಆಮೇಲೆ ಬಿಸಿಲಿಗೆ ಆದಷ್ಟು ಅದರಲ್ಲೇ ಒಣಗಿಸ್ಕೋಬೇಕು. ಆಮೇಲೆ ಹೇರ್ ಡ್ರೈಯರ್ ತೊಗೊಂಡು ಯೂಸ್ ಮಾಡ್ಕೋಬೋದು. ನಾನು ಹೇರ್ ಡ್ರೈಯರಲ್ಲಿ ಮಾಡ್ಕೋತೀನಿ. ಆದರೆ ಏನಂದರೆ ಅಲ್ಲೇ ಹಾಟ್ ತುಂಬ ಜಾಸ್ತಿ ಹಾಟ್ ಇರೋವಂಥದ್ದನ್ನ ಯೂಸ್ ಮಾಡ್ಕೊಂಡು ಕೂಲಾಗಿರೋ ಹೇರ್ ಬರುತ್ತಲ್ವ, ಆ ಇದರಲ್ಲಿ ಅಂದರೆ ಫ್ಯಾನ್ ಅಂತ ಹೇಳ್ಬೋದು. ಹೇರ್ ಡ್ರೈಯರಲ್ಲೂ ಕೂಡ ಕೂಲಾಗಿರುವಂಥ ಹೇರ್ ಕೂಡ ಬರುತ್ತೆ. ಅದರಲ್ಲೂ ಕೂಡ ನಾವು ಡ್ರೈ ಮಾಡ್ಕೋಬೋದು. ಜಾಸ್ತಿ ಬುರುಡೆಗೆ ಬಿಸಿ ತಾಕಿದಾಗ ಅಥವಾ ಇನ್ನು ಜಾಸ್ತಿ ಬಿಸಿ ಬಿಸಿ ನೀರು ಹಾಕಿದಾಗ ಈ ಥರ ಎಲ್ಲ ಆದಾಗ ಜಾಸ್ತಿ ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ನಾವು ನೋಡಿಕೊಂಡು ಹೇರ್ನ ನಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಅಂತ ನೋಡ್ಕೊಂಡು ಆ ಥರ ಹೇರ್ನ ನಾವು ಕೇರ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ನನಗೆ ತುಂಬ ಬೇಗ ಹೇರ್ ಡ್ರೈ ಆಯಿತು. ಇಷ್ಟು ದಪ್ಪ ಉದ್ದವಾಗಿದ್ರೂ ಕೂಡ ತುಂಬ ಬೇಗ ಹೇರ್ ಡ್ರೈ ಆಗುತ್ತೆ. ಈ ಥರ ಚೆನ್ನಾಗಿ ಒಂದು ಸಾಫ್ಟಾಗಿರೋ ಕಾಟನಲ್ಲಿ ಒಂದು 2 ನಿಮಿಷ ನೀಟಾಗಿ ಉಜ್ಜಿದ್ರೆ ಸಾಕು, ನೀಟಾಗಿ ಹೇರ್ ಡ್ರೈ ಆಗಿಬಿಡುತ್ತೆ. ನಿಮಗೂ ಈ ಥರ ಸಿಲ್ಕಿ ಆ್ಯಂಡ್ ಶೈನಿ ಲಾಂಗ್ ಹೇರ್ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಹಾಗೆ ನಾನೇನು ಯೂಸ್ ಮಾಡ್ತೀನೋ ಅದನ್ನ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.